ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೆಕ್ಸ್ಟ್ ನಾವು ಸೆಲ್ ಆರ್ಗನಲೈಸ್ ಬಗ್ಗೆ ಸ್ಟಡಿ ಮಾಡೋಣ. ಅದರಲ್ಲಿ ಫಸ್ಟು ನ್ಯೂಕ್ಲಿಯಸ್ ಬಗ್ಗೆ ನೋಡೋಣ. ನ್ಯೂಕ್ಲಿಯಸ್ ಒಂದು ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಲೇ, ಮೇನ್ಲಿ ಇಟ್ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟ್ಸ್. ನ್ಯೂಕ್ಲಿಯಸ್ಸು ಸೆಲ್ನ ಜೆನೆಟಿಕ್ ಮೆಟೀರಿಯಲ್ ಅಂದರೆ DNA ಸ್ಟೋರ್ ಮಾಡುತ್ತೆ. ಈ ನ್ಯೂಕ್ಲಿಯಸ್ ಸೆಲ್ ಗ್ರೋತು, ಮೆಟಬಾಲಿಸಮು, ಸೆಲ್ ಡಿವಿಷನ್ನು ಆ್ಯಂಡ್ ಪ್ರೋಟೀನ್ ಪ್ರೊಡಕ್ಷನ್ ಎಲ್ಲದನ್ನು ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ DNA ರೆಪ್ಲಿಕೇಶನ್ ಮತ್ತು ಟ್ರಾನ್ಸ್ಕ್ರಿಪ್ಷನ್ ಕೂಡ ನ್ಯೂಕ್ಲಿಯಸ್ನಲ್ಲೇ ನಡೆಯುತ್ತೆ. Main point to remember here is nucleus stores DNA and controls the cell. ನ್ಯೂಕ್ಲಿಯಸ್ನ 5 ಮೇಜರ್ ಪಾರ್ಟ್ಸ್ನ ನೋಡೋಣ. ಮೊದಲನೇದಾಗಿ ನ್ಯೂಕ್ಲಿಯರ್ ಎನ್ವೆಲಪ್. ಇದು ನ್ಯೂಕ್ಲಿಯಸ್ನ ಕವರ್ ಮಾಡುತ್ತೆ ಆ್ಯಂಡ್ ಮೇನ್ಲಿ ಪ್ರೊಟೆಕ್ಟ್ಸ್ ದ ನ್ಯೂಕ್ಲಿಯಸ್. ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯರ್ ಪೋರ್. ಇದು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಮಧ್ಯೆ ಆ ಮೆಟೀರಿಯಲ್ಸ್ ಮೂವ್ಮೆಂಟ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯೋಪ್ಲಾಸಮ್. ಇದು ನ್ಯೂಕ್ಲಿಯಸ್ ಒಳಗಿನ ಸೆಮಿ ಫ್ಲೂಯಿಡ್ ಮೆಟೀರಿಯಲ್. ನೆಕ್ಸ್ಟ್ ಪಾರ್ಟ್ ಈಸ್ ಕ್ರೊಮ್ಯಾಟಿನ್. ಇದು DNA ಮತ್ತು ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯೋಲಸ್. ಇದು ರೈಬೋಸೋಮಲ್ ಸಬ್ಯೂನಿಟ್ ಫಾರ್ಮೇಷನ್ಗೆ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಎನ್ವೆಲಪ್ ಈಸ್ ಮೇಡ್ ಅಪ್ ಆಫ್ 2 ಲೇಯರ್ಸ್ ಆಫ್ ಮೆಂಬ್ರೇನ್ಸ್, ಔಟರ್ ಮೆಂಬ್ರೇನ್ ಆ್ಯಂಡ್ ಇನ್ನರ್ ಮೆಂಬ್ರೇನ್. ಈ ಎರಡು ಮೆಂಬ್ರೇನ್ ಮಧ್ಯೆ ಇರೋ ಸ್ಪೇಸೇ ಪೆರಿನ್ ನ್ಯೂಕ್ಲಿಯರ್ ಸ್ಪೇಸ್. ಔಟರ್ ಮೆಂಬ್ರೇನ್ ಈಸ್ ಕಂಟಿನ್ಯೂಯಸ್ ವಿತ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೆಕ್ಸ್ಟು ನ್ಯೂಕ್ಲಿಯರ್ ಪೋರ್ಸ್ ಇರುತ್ತೆ ಈ ಮೆಂಬ್ರೇನಲ್ಲಿ. ಈ ಪೋರ್ಸು ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನ್ಯೂಕ್ಲಿಯಸ್ ಒಳಗಡೆಯಿಂದ RNAಸು ಸೈಟೋಪ್ಲಾಸಮ್ಗೆ ಮೂವ್ ಆಗುತ್ತೆ ಮತ್ತು ಸೈಟೋಪ್ಲಾಸಮಲ್ಲಿರುವಂತಹ ಕೆಲವೊಂದು ಪ್ರೋಟೀನ್ಸ್ ಎಲ್ಲ ನ್ಯೂಕ್ಲಿಯಸ್ ಒಳಗಡೆ ಮೂವ್ ಆಗುತ್ತೆ. ಕ್ರೊಮ್ಯಾಟಿನ್ ಈಸ್ ಮೇಡ್ ಅಪ್ ಆಫ್ DNA ಆ್ಯಂಡ್ ಹಿಸ್ಟೋನ್ ಪ್ರೋಟೀನ್ಸ್. ಕ್ರೊಮ್ಯಾಟಿನಲ್ಲಿ ಮೇನ್ಲಿ 2 ಟೈಪ್ಸ್, ಯುಕ್ರೊಮ್ಯಾಟಿನ್ ಆ್ಯಂಡ್ ಹೆಟಿರೋಕ್ರೊಮ್ಯಾಟಿನ್. ಯುಕ್ರೊಮ್ಯಾಟಿನ್ ಈಸ್ ಲೂಸ್ಲಿ ಪ್ಯಾಕ್ಡ್ ರೀಜನ್ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಕ್ರಿಪ್ಷನಲಿ ಆ್ಯಕ್ಟಿವ್. ಜೀನ್ಸ್ ಎಲ್ಲ ಈಸಿಲಿ ಎಕ್ಸ್ಪ್ರೆಸ್ ಆಗುತ್ತೆ. ಹೆಟೆರೋಕ್ರೊಮ್ಯಾಟಿನ್ ರೀಜನ್ ಈಸ್ ಟೈಟ್ಲಿ ಪ್ಯಾಕ್ಡ್ ಆ್ಯಂಡ್ ಜೀನ್ಸ್ ಆರ್ ಇನ್ಆಕ್ಟಿವ್. ಇದರಲ್ಲಿ ಎಕ್ಸ್ಪ್ರೆಷನ್ ಇಸ್ ಡಿಫಿಕಲ್ಟ್. ಸೆಲ್ ಡಿವಿಷನ್ ಟೈಮಲ್ಲಿ ಕ್ರೊಮ್ಯಾಟಿನ್ ಕಂಡೆನ್ಸ್ ಆಗಿ ವಿ ಕ್ಯಾನ್ ಸಿ ಕ್ರೋಮೋಸೋಮ್ಸ್. ಹಿಸ್ಟೋನ್ಸ್ ಆರ್ ಬೇಸಿಕ್ ಪ್ರೋಟೀನ್ಸ್. ದೇ ಆರ್ ರಿಚ್ ಇನ್ ಆರ್ಜಿನಿನ್ ಆ್ಯಂಡ್ ಲೈಸಿನ್ ಅಮೈನೋ ಆಸಿಡ್ಸ್. ಇದ್ರದ್ದು ಮೇನ್ ರೋಲ್ ಅಂತಂದರೆ DNA ಪ್ಯಾಕೇಜಿಂಗಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಪಾಸಿಟಿವ್ಲಿ ಚಾರ್ಜ್ಡ್. ಕೋರ್ ಆಕ್ಟೋಮರಲ್ಲಿರುವಂತಹ ಬೇಸಿಕ್ ಪ್ರೋಟೀನ್ಸ್ ಯಾವ್ಯಾವುದಂದರೆ H2A, H2B, H3, H4 ಇಂಟು 2 ಎಲ್ಲದು 2 ನಂಬರಲ್ಲಿರುತ್ತೆ. ಮತ್ತು H1 ಅನ್ನೋದು ಲಿಂಕರ್ ಹಿಸ್ಟೋನು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಫಸ್ಟು DNA ಹಿಸ್ಟೋನ್ ಆಕ್ಟೋಮರ್ಗೆ ವ್ರ್ಯಾಪ್ ಆಗಿಬಿಟ್ಟು ನ್ಯೂಕ್ಲಿಯೋಸೋಮ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಇವೆಲ್ಲ ಟುಗೆದರ್ ಬೈಂಡ್ ಆಗಿಬಿಟ್ಟು ಕ್ರೊಮ್ಯಾಟಿನ್ ಫಾರ್ಮ್ ಆಗ್ತವೆ. ನೆಕ್ಸ್ಟ್ ಸೆಲ್ ಡಿವಿಷನ್ ಟೈಮಲ್ಲಿ ಇದು ಕಂಡೆನ್ಸ್ ಆಗಿಬಿಟ್ಟು ಕ್ರೋಮೋಸೋಮ್ ಫಾರ್ಮೇಷನ್ ಆಗುತ್ತೆ. So main point to remember here is histone proteins are very much important in DNA compaction and gene regulation. Coming to nucleolus, ಇದು dense structure, ಇದು non-membranous. ಇದರಲ್ಲಿ ಮೇನ್ rRNA ಸಿಂಥಸಿಸ್ ಆಗುತ್ತೆ ಆ್ಯಂಡ್ ರೈಬೋಸೋಮಲ್ ಸಬ್ಯೂನಿಟ್ಸ್ ಮತ್ತು rRNA ಕಂಬೈನ್ ಆಗುತ್ತೆ. ದೆನ್ ಈ ಸಬ್ಯೂನಿಟ್ಸು ನ್ಯೂಕ್ಲಿಯರ್ ಪೋರ್ ಮೂಲಕ ಸೈಟೋಪ್ಲಾಸಮ್ಗೆ ಹೋಗ್ತವೆ. ಡ್ಯೂರಿಂಗ್ ಪ್ರೋಟೀನ್ ಪ್ರೊಡಕ್ಷನ್ ಅದೆರಡು ಕಂಬೈನ್ ಆಗಿ ರೈಬೋಸೋಮ್ ಫಾರ್ಮ್ ಆಗುತ್ತೆ. ದೆನ್ ಟ್ರಾನ್ಸ್ಲೇಷನ್ ಆಗುತ್ತೆ. ಡ್ಯೂರಿಂಗ್ ಸೆಲ್ ಡಿವಿಷನ್ ನ್ಯೂಕ್ಲಿಯರ್ ಎನ್ವೆಲಪ್ ಬ್ರೇಕ್ ಡೌನ್ ಆಗುತ್ತೆ. ಕ್ರೋಮೋಸೋಮ್ಸು ಡಾಟರ್ ಸೆಲ್ಸ್ಗೆ ಸೆಗ್ರಿಗೇಟ್ ಆದಮೇಲೆ ಹೇಗೆ ನ್ಯೂಕ್ಲಿಯಸ್ ರೀಬಿಲ್ಡ್ ಆಗುತ್ತೆ. ಫಸ್ಟು ನ್ಯೂಕ್ಲಿಯರ್ ಎನ್ವೆಲಪ್ ರೀಫಾರ್ಮ್ ಆಗುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ರೀಅಸೆಂಬಲ್ಸ್. ಅದು ರಿಲೇಟೆಡ್ ಟು ಇಂದ ಆಗುತ್ತೆ. ದೆನ್ ಆಫ್ಟರ್ ದಟ್ ನ್ಯೂಕ್ಲಿಯರ್ ಪೋರ್ ಕಾಂಪ್ಲೆಕ್ಸಸ್ ಇನ್ಸರ್ಟ್ ಆಗುತ್ತೆ. ಫೈನಲಿ ನ್ಯೂಕ್ಲಿಯೋಲಸ್ ರೀಫಾರ್ಮ್ ಆಗುತ್ತೆ. ಈ ಪ್ರೋಸೆಸ್ಸಿಂದ ಈಚ್ ಡಾಟರ್ ಸೆಲ್ಲಲ್ಲಿ ಹೊಸ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ. These are the main and important functions of nucleus. Major function is it stores DNA and also involved in gene expression. It controls cell growth and metabolism. Also it regulates cell division and DNA replicates in nucleus and rRNA produced in nucleolus and ribosomal subunits forms in nucleolus. So it controls most of the important functions of the cell. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ್ಯೂಕ್ಲಿಯಸ್ ಬಗ್ಗೆ ನೋಡೋದಾದರೆ, ಇದು ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್ ಇನ್ 1831. ಮತ್ತು ನ್ಯೂಕ್ಲಿಯರ್ ಎನ್ವೆಲಪ್ ಡಬಲ್ ಮೆಂಬ್ರೇನು. ನ್ಯೂಕ್ಲಿಯರ್ ಪೋರು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಮೆಟೀರಿಯಲ್ಸ್ನ ಇನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್. ಮತ್ತು ನ್ಯೂಕ್ಲಿಯೋಲಸ್ಗೆ ಯಾವುದೇ ಮೆಂಬ್ರೇನ್ ಇರೋದಿಲ್ಲ. ಮೇಜರ್ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಯಸ್ ಅಂದರೆ ರೆಪ್ಲಿಕೇಶನ್ ಮತ್ತು ಟ್ರಾನ್ಸ್ಕ್ರಿಪ್ಷನ್. ಮತ್ತು ರೈಬೋಸೋಮಲ್ ಸಬ್ಯೂನಿಟ್ಸು ಫಾರ್ಮೇಷನ್ ಆಗಿ ಸೈಟೋಪ್ಲಾಸಮಿಗೆ ಬಂದ ಮೇಲೆ ಟ್ರಾನ್ಸ್ಲೇಷನ್ ಆಗುತ್ತೆ. ಆ್ಯಂಡ್ ಮೆಚ್ಯೂರ್ ಮೆಮೇಲಿಯನ್ RBC ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ.
ಆ್ಯಂಡ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಮೆಚೂರ್ ಸೀವ್ ಎಲಿಮೆಂಟ್ಸಲ್ಲಿ ಕೂಡ ನ್ಯೂಕ್ಲಿಯಸ್ ಇರೋದಿಲ್ಲ ಆ್ಯಂಡ್ ಸ್ಕೆಲಿಟಲ್ ಮಸಲ್ ಫೈಬರ್ಸು ಮಲ್ಟಿ ನ್ಯೂಕ್ಲಿಯೇಟ್ ಆಗಿರುತ್ತೆ. ಓಕೆ, ಕಮಿಂಗ್ ಟು ಕ್ವಿಕ್ ರಿವಿಷನ್. ಎನ್ವಲಪ್ ಪ್ರೊಟೆಕ್ಟ್ಸ್ ದ ನ್ಯೂಕ್ಲಿಯಸ್, ಪೋರ್ಸಲ್ಲಿ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಆಗುತ್ತೆ, ಕ್ರೊಮ್ಯಾಟಿನ್ ಕಂಟೆಂಟ್ಸ್ DNA, ನ್ಯೂಕ್ಲಿಯೋಲಸಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ರೈಬೋಸೋಮಲ್ ಸಬ್ ಯೂನಿಟ್ಸ್ ಫಾರ್ಮೇಷನ್ ಆಗುತ್ತೆ. Yeah, so this is all about the control center of the cell, that is nucleus.